ಒಂದು ನಿಮಿಷ, ರಿಯಲ್ ಎಸ್ಟೇಟ್ನಲ್ಲಿ ಮುಂದಿನ ದೊಡ್ಡ ಡಿಮ್ಯಾಂಡ್ ಎಲ್ಲಿ ಬರಬಹುದು? ಈ ಡಾಟಾ ಸೆಂಟರ್ ವೇಗದ ವಿಸ್ತರಣೆ ಈಗ ರಿಯಲ್ ಎಸ್ಟೇಟ್ ಸೆಕ್ಟರ್ಗೂ ದೊಡ್ಡ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಇದೆ. ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ಡಾಟಾ ಸೆಂಟರ್ ಇಂಡಸ್ಟ್ರಿ ಬೆಳೀತಿರೋದ್ರಿಂದ ಇದರ ಸುತ್ತಲಿನ ಕಮರ್ಷಿಯಲ್ ಪ್ರಾಪರ್ಟೀಸ್ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. 2030 ವೇಳೆಗೆ ಸುಮಾರು 4.33 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಉದ್ಯೋಗಗಳು ಹೆಚ್ಚಾಗಿದ್ರೆ ಜನಸಂಖ್ಯೆ ವಾಸವಾಗುವ ಮನೆ ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಬಿಸ್ನೆಸ್ಗೆ ಆಫೀಸ್ ಬೇಕು. ಆದ್ರಿಂದ ಈ ಡಾಟಾ ಸೆಂಟರ್ ಇರೋ ಪ್ರದೇಶ ಸುತ್ತಮುತ್ತ ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡಿಮಾಂಡ್ ಆಗೋ ಸಾಧ್ಯತೆ. ವರದಿಯ ಪ್ರಕಾರ 195 ಮಿಲಿಯನ್ ಚದರ ಅಡಿ ಹೌಸಿಂಗ್ ಡಿಮ್ಯಾಂಡ್ ಸೃಷ್ಟಿಯಾಗುವ ಸಾಧ್ಯತೆಯನ್ನು ಉಲ್ಲೇಖಿಸಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಈ ಡಾಟಾ ಸೆಂಟರ್ ಸುತ್ತಲೂ 5 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವರೆಗೂ ಇದರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂದ್ರೆ, ಈ ಡಾಟಾ ಸೆಂಟರ್ ಹತ್ರ ಪ್ರಾಪರ್ಟಿ ಇದೆ ಅಂತ ಮಾತ್ರಕ್ಕೆ ಅದು ಉತ್ತಮ ಇನ್ವೆಸ್ಟ್ಮೆಂಟ್ ಅಂತ ಹೇಳಲು ಸಾಧ್ಯ ಇಲ್ಲ. ರೋಡ್ ಕನೆಕ್ಟಿವಿಟಿ, ವಾಟರ್, ಪವರ್ ಸಪ್ಲೈ, ಎಂಪ್ಲಾಯ್ಮೆಂಟ್ ಗ್ರೋತ್, ಝೋನಿಂಗ್, ಇನ್ಫ್ರಾಸ್ಟ್ರಕ್ಚರು, ಫ್ಯೂಚರ್ ಡೆವಲಪ್ಮೆಂಟ್ ಇವೆಲ್ಲವನ್ನು ನಾವು ಪರಿಶೀಲಿಸಬೇಕು. ಸ್ಮಾರ್ಟ್ ಇನ್ವೆಸ್ಟರ್ ಇಂದು ಕೇವಲ ಪ್ರಾಪರ್ಟಿಯನ್ನು ನೋಡಲ್ಲ, ನಾಳೆ ಆ ಪ್ರಾಪರ್ಟಿಗೆ ಡಿಮ್ಯಾಂಡ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡ್ತಾರೆ. ಈ ಡಾಟಾ ಸೆಂಟರ್ ರಿಯಲ್ ಎಸ್ಟೇಟ್ ಟ್ರೆಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ, ಕಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚಿಸುತ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.